ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ರೋಜಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ತಿಳಿಸ್ತಾ ಇವತ್ತು ನಾನೊಂದು ವಿಶೇಷವಾದ ವಿಡಿಯೋನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವೆಲ್ಲರೂ ಸೇರಿ ಎಂಟರ್ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಈಗ ಗಣಪತಿ ಚತುರ್ಥಿ ಅಂದರೆ ಗಣೇಶ ಚತುರ್ಥಿ ಇರೋದ್ರಿಂದ ಎಲ್ಲ ಕಡೆ ತುಂಬ ವಿಧವಾದ ಗಣಪತಿನ ಕೂರಿಸಿರ್ತಾರಲ್ವ. ನಮ್ಮ ಚಿತ್ರದುರ್ಗದಲ್ಲಿ ಇಡೀ ಇಂಡಿಯಾದಲ್ಲೇ 2ನೇ ಸ್ಥಾನದಲ್ಲಿರುವಂತಹ ವಿಶ್ವ ಹಿಂದೂ ಮಹಾಗಣಪತಿನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಬೇರೆ ಕಡೆಗಳಿಂದ ಎಲ್ಲ ಜನರು ಬಂದು ಈ ಒಂದು ಹಿಂದೂ ಮಹಾಗಣಪತಿನ ನೋಡ್ಕೊಂಡು ಹೋಗೋಕ್ಕೆ ಬಂದೇ ಬರ್ತಾರೆ. ಆದರೆ ನಾವು ನಮ್ಮ ಚಿತ್ರದುರ್ಗದಲ್ಲೇ ಇದ್ದು ಗಣಪತಿನ ನೋಡಿಲ್ಲ ಅಂದರೆ ಹೇಗೆ ಹೇಳಿ ಅಲ್ವಾ. ಹಾಗಾಗಿ ನಾವು ಕೂಡ ಹೊರಟ್ವಿ. ಇಡೀ ಎಂಟೈರು ಚಳ್ಳಕೆರೆ ಗೇಟಿಂದ ಹಿಡಿದು ಕನಕ ಸರ್ಕಲ್ ಮುಂದ್ಗಡೆವರೆಗೂ ಕೂಡ ಅಂದರೆ ಚಂದ್ರವಳ್ಳಿ ರೋಡ್ವರೆಗೂ ಕೂಡ ತುಂಬ ಚೆನ್ನಾಗಿ ಚಿತ್ರದುರ್ಗವನ್ನು ಅಲಂಕಾರ ಮಾಡಿದರು. ನಾವಿನ್ನೇನು ನಮ್ಮ ಮನೆಯಿಂದ ಹಾಗೆ ಹಿಂದೂ ಮಹಾಗಣಪತಿ ಧರ್ಮಶ್ರೀ ಮಂಟಪಕ್ಕೆ ತುಂಬ ಹತ್ತಿರವಾಗುತ್ತೆ. ಹಾಗಾಗಿ ಆಟೋದಲ್ಲೇ ಬಂದ್ವಿ. ಬಂದು ನಮ್ಮ ಮನೆಯವ್ರು ಬೈಕಲ್ಲಿ ಬರ್ತಾರೆ ಅಂತ ಹೇಳಿದರು. ಹಾಗಾಗಿ ಅವ್ರಿಗೆ ವೇಟ್ ಮಾಡ್ಕೊಂಡು ಎಲ್ಲರೂ ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ವೇಟ್ ಮಾಡಿ ಕಾಯ್ತಾ ಇದ್ವಿ. ಇನ್ನೇನು ಅವರು ಕೂಡ ಬಂದು ಎಲ್ಲರೂ ಕೂಡ ಮತ್ತೆ ಎಷ್ಟು ಜನ ಇದ್ದರು ಅಂದರೆ ಅದು ಹೇಳೋದಕ್ಕಾಗಲ್ಲ. ಇಡೀ ಈ ಕಡೆ 2 ವೇ ಆಗಿರೋದ್ರಿಂದ ಒಂದು ಸೈಡ್ ಹೋಗೋ ರೋಡ್ಸು ಹಾಗೆ ಗಾಡಿನೆಲ್ಲ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದ್ವು, ಅಷ್ಟು ಜನ ಬಂದಿದ್ದರು. ನಾವು ಕೂಡ ಹೊರಗಡೆ ಸ್ಲಿಪ್ಪರ್ನ ಬಿಟ್ಬಿಟ್ಟು ಹೋದ್ವಿ. ಏನು ಅಂದರೆ ಸ್ಲಿಪ್ಪರ್ ಎಲ್ಲಾದರೂ ಬಿಟ್ಟಾಗ ಕಳೆದೋಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಒಂದು ಸ್ಲಿಪ್ಪರ್ನ ಒಂದು ಕಡೆ ಬಿಟ್ಟು ಇನ್ನೊಂದು ಸ್ಲಿಪ್ಪರ್ನ ಆ ಜೋಡಿ ಜೊತೆ ಬಿಡದೆ ಬೇರೆ ಕಡೆ ಎಲ್ಲಾದರೂ ಬಿಡಿ, ಆವಾಗ ನಿಮ್ಮ ಸ್ಲಿಪ್ಪರ್ ಕಳೆದೋಗಲ್ಲ ಅಂತ ಹೇಳ್ತೀನಿ. ಈ ಟ್ರಿಕ್ನ ನನ್ನ ತಂಗಿ ನಂಗೆ ಹೇಳ್ಕೊಟ್ಲು. ನಂತರ ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಟ್ವಿ. ನಿಜವಾಗ್ಲೂ ಕಣ್ಣು ಎಷ್ಟು ಅಂದರೆ ಎಲ್ಲ ಕಡೆನೂ ಫುಲ್ಲು ಲೈಟಿಂಗ್ಸು. ಎಷ್ಟು ಜನ ಬಂದಿದ್ರು ಅಂದರೆ ತುಂಬ ಜನ ಬಂದಿದ್ದರು. ಇಷ್ಟೊಂದು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟೊಂದು ಜನ ಇದ್ದರು ಹಿಂದೂ ಇನ್ನು ನಾನು ಹಾಗೆ ನಮ್ಮಮ್ಮ, ನನ್ನ ತಂಗಿ, ನಮ್ಮ ಆಂಟಿ, ನನ್ನ ಮಗಳು, ನಮ್ಮ ಮನೆಯವರು ಎಲ್ಲರೂ ಕೂಡ ಹೋಗಿದ್ವಿ ಹಿಂದೂ ಮಹಾಗಣಪತಿ ನೋಡೋದಕ್ಕೆ. ತುಂಬ ಬೇರೆ ಬೇರೆ ಊರುಗಳಿಂದ ಎಲ್ಲ ಬರ್ತಾರೆ. ಬೆಂಗಳೂರು ಹಾಗೆ ತುಮಕೂರು, ದಾವಣಗೆರೆ ಈ ರೀತಿ ಮತ್ತು ಶಿವಮೊಗ್ಗ ಈ ರೀತಿ ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಬಂದು ಹಿಂದೂ ಮಹಾಗಣಪತಿನ ನೋಡ್ಕೊಂಡು ಹೋಗಿರೋನ್ನ ನಾನು ನೋಡಿದ್ದೀನಿ. ಇದಕ್ಕಂತಲೇ ಬರ್ತಾರೆ ಸ್ಪೆಷಲಾಗಿ ಹಿಂದೂ ಮಹಾಗಣಪತಿ, ಯಾಕಂದರೆ ಅಷ್ಟು ವಿಶಿಷ್ಟವಾಗಿದ್ದು ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಅಂತ ಹೇಳ್ಬೋದು. ನಂತರ ನಾವು ದರ್ಶನಕ್ಕೆ ಹೋಗುವಂಥ ದಾರಿಯಲ್ಲಿ ಬಿಗ್ LED ಸ್ಕ್ರೀನ್ನ ಹಾಕಿದರು. ಒಂದು 2-3 ಸೈಡೆಲ್ಲ ಹಾಕಿದರು ಅಂತ ಅಂದ್ಕೊತೀನಿ. ಅಲ್ಲಿ ಅಂದರೆ ಗಣಪತಿ ಇರೋದರಿಂದ ವಿವಿಧವಾದಂತಹ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ನಡೆಸ್ತಾಯಿದ್ರು. ಆ ಒಂದು ಕಾರ್ಯಕ್ರಮ ಅಂದರೆ ಒಂದು ದಿನ ನೃತ್ಯ ಕಾರ್ಯಕ್ರಮ, ಭರತನಾಟ್ಯ ಕಾರ್ಯಕ್ರಮ ಹಾಗೆ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ನಡೆಸ್ತಾಯಿದ್ರು. ಅದ್ರ ಜೊತೆ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ತಾಯಿದ್ರು. ನಾವು ಹೋಗಿರುವಂಥ ಸಮಯದಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ಅಂದರೆ ವಾದ್ಯಗಳ ಮುಖಾಂತರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎಲ್ಲ ಕೂಡ ಹೇಳ್ತಾಯಿದ್ರು. ಕಿವಿ ಕೇಳೋದಕ್ಕೆ ತುಂಬ ತಂಪಾಗಿತ್ತು. ಹೋಗುವಂತಹ ಕ್ಯೂ ತುಂಬ ರಶ್ ಇರೋ ಕಾರಣದಿಂದ ಚಿಕ್ಕ ಮಕ್ಕಳು ಕರ್ಕೊಂಬರೋದು ಹಾಗೆ ಅವ್ರನ್ನ ಎತ್ಕೊಂಡು ಓಡಾಡೋದು ತುಂಬ ಕಷ್ಟ ಅನಿಸುತ್ತೆ ಅಲ್ವಾ. ಹಾಗಾಗಿ ಈ ಕ್ಯೂವಲ್ಲಿ ಇಕ್ಕಟ್ಟು ಅನಿಸುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ನಮ್ಮ ಮನೆಯವರು ಭುಜದ ಮೇಲೆ ಕೂರಿಸ್ಕೊಂಡು ಕ್ಯೂ ಮುಖಾಂತರ ನಡ್ಕೊಂಡು ಹೋಗ್ತಾ ಇದ್ರು. ನನಗೂ ನೋಡಿಬಿಟ್ಟು ಖುಷಿ ಆಯಿತು. ಅವಳು ಅಂತೂ ತುಂಬಾ ಖುಷಿಪಟ್ಲು ನನ್ನ ಮಗಳು. ಭುಜದ ಮೇಲೆ ಕೂರಿಸ್ಕೊಂಡು ಎಂಟೈರ್ ಎಲ್ಲ ಅಂದರೆ ಆ ಒಂದು ವ್ಯೂನ ನೋಡೋದಕ್ಕೆ ತುಂಬ ಖುಷಿಪಟ್ಲು ಅವಳು. ಕೆಳಗಡೆ ಇಳಿಸೋಕೆ ಹೋದರೆ ಏನು ಮಾಡಿದ್ರೂ ಇಳಿತಾನೆ ಇರಲಿಲ್ಲ. ಅಲ್ಲಿ ತಬಲ ಅದೆಲ್ಲ ಬಡಿಯೋದು ನೋಡಿ ಅವ್ರ ಅಪ್ಪನ ತಲೆಯಲ್ಲೇ ಆ ಥರ ಬಡಿಯೋದು ಒಂಥರ ಫನ್ನಿ ಅನ್ನಿಸ್ತು. ಇನ್ನೇನು ಆ ಒಂದು ಕ್ಯೂನ ಮುಗಿಸ್ಕೊಂಡು ಮುಂದೆ ಬರ್ತಾ ಇದ್ವಿ. ಬಂದು ನೋಡಿದ್ರೆ ನಮಗೇನೋ ಯಾವುದೋ ಒಂದು ಅರಮನೆ ಅಲ್ಲಿದ್ದೀವೇನೋ ಅನ್ನುವ ರೀತಿ ಫೀಲ್ ಆಯಿತು. ಈ ರೀತಿಯಾದಂತಹ ಒಂದು ಅಲಂಕಾರ ಹಾಗೆ ಒಂದು ಎಲ್ಲ ಒಂದು ಏನಂತಾರೆ ದೇವರ ಒಂದು ಕಾರ್ಯವನ್ನು ಮಾಡಿರುವಂತಹ ಬಜರಂಗಿ ದಳಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ. ಅಂದರೆ ನಮ್ಮ ಎಲ್ಲ ಚಿತ್ರದುರ್ಗದ ಕನ್ನಡಿಗರ ಪರವಾಗಿ. ಯಾಕಂದರೆ ಈ ರೀತಿಯಾಗಿ ಮಾಡೋದಕ್ಕೂ ಕೂಡ ಒಂದು ಶಕ್ತಿ ಬೇಕು. ಆ ಶಕ್ತಿ ದೇವರು ನಿಮಗೆ ಕೊಟ್ಟಿರೋದ್ರಿಂದ ಈ ಒಂದು ರೀತಿಯಾದಂತಹ ದೃಶ್ಯವನ್ನು ನಾವು ಕಣ್ತುಂಬ ನೋಡೋದೇ ಒಂದು ಪುಣ್ಯ ಅಂತ ಹೇಳ್ಬೋದು.
ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲ ಡೆಕೋರೇಷನು ಕೂಡ ಹೋದ ವರ್ಷದ್ದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಹೋದ ವರ್ಷದಕ್ಕೆ ನಾವು ಕಂಪೇರ್ ಮಾಡೋದು ಬೇಡ, ಹೋದ ವರ್ಷದ್ದು ತುಂಬ ಚೆನ್ನಾಗಿತ್ತು. ಈ ವರ್ಷದ್ದು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಂದೊಂದು ಆ ಒಂದು ಕಂಬದ ಡಿಸೈನು ಅದೆಲ್ಲದು ಕೂಡ ರಿಯಲ್ ಅಲ್ಲ, ಬಟ್ ಅದೇನೋ ಒಂಥರ ರಿಯಲಿಸ್ಟಿಕ್ ಅನ್ನೋ ಥರನೇ ನನಗೆ ಅನಿಸಿದ್ದು. ನನಗಲ್ಲ, ಎಲ್ಲರೂ ಕೂಡ ಅದೇ ರೀತಿ ಅನಿಸ್ತು ಅಂತ ಹೇಳ್ತೀನಿ. ಇನ್ನೇನು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ಕ್ಯೂ ಇತ್ತು. ನಾನು ಹಾಗೆ ಹೇಳಿದಾಗೆ ಜನಗಳ ನುಗ್ಗಲೇ ಸ್ಟಾರ್ಟ್ ಆಗಿತ್ತು. ಯಾಕಂದರೆ ಆ ಒಂದು ನಾವು ಮುಂದೆ ಹೋಗೋದೇ ಬೇಡ, ಆ ಜನಗಳು ನೂಕ್ಕೊಂತಾನೆ ಕರ್ಕೊಂಡು ಹೋಗ್ತಾಯಿದ್ವು, ಅಷ್ಟು ಜನ ಕ್ಯೂ ಇತ್ತು. ನಾವು ಒಂದು ಸಂಜೆ ಆಗಿರೋದ್ರಿಂದ ಇನ್ನೂ ತುಂಬ ಜನ ಒಂದು ಲೈಟಿಂಗ್ಸು, ಆ ಒಂದು ದೇವರ ಅವತಾರ ನೋಡೋದಕ್ಕೂ ತುಂಬ ಜನ ಬಂದಿದ್ರು. ನಾವು ಇನ್ನೇನು ಲಾಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಶ್ರೀ ವಿಷ್ಣುವಿನ ಅವತಾರದ ದರ್ಶನವನ್ನು ಕೂಡ ಅಲ್ಲಿ ಮಾಡಿದರು. ತುಂಬ ಖುಷಿಯಾಯಿತು ನಂಗೆ ಅದನ್ನು ನೋಡಿ. ಎಷ್ಟು ಚೆನ್ನಾಗಿ ಮಾಡಿದರು ಗೊತ್ತಾ, ಅದನ್ನ ರಿಯಲಾಗಿ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮತ್ಸ್ಯ ಅವತಾರ, ನಂತರ ವರಾಹ ಅವತಾರ, ಕೂರ್ಮ ಅವತಾರ ಮತ್ತು ನರಸಿಂಹ ಅವತಾರ, ಈ ರೀತಿಯಾದಂತಹ ಅನೇಕ ಅವತಾರಗಳನ್ನೆಲ್ಲ ಕೂಡ ವಿಷ್ಣುವಿನ ದಶಾವತಾರ ಅಂತ ಹೇಳ್ತಾರಲ್ಲ, ಆ ಅವತಾರಗಳನ್ನೆಲ್ಲ ಕೂಡ ಅಲ್ಲಿ ಪ್ರದರ್ಶನ ಮಾಡಿದರು. ನೋಡಿ ತುಂಬ ಖುಷಿ ಆಯಿತು ನನಗೆ. ಇದು ಆಮೆ ಅವತಾರ ಇತ್ತಲ್ವ, ಅದು ಕೂರ್ಮ ಅವತಾರ ಅಂತ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ, ಬಟ್ ಅಲ್ಲಿ ಹೋದಾಗ ನನಗೆ ಗೊತ್ತಾಯಿತು. ಹಾಗೆ ವರಾಹ ಅವತಾರನೂ ಕೂಡ ಅದರ ಸ್ಟೋರಿ ನಾವು ಯಾವುದು ಭಕ್ತ ಪ್ರಹ್ಲಾದ ಪಿಕ್ಚರಲ್ಲಿ ನೋಡ್ತೀವಲ್ವ, ಯಾವುದು ನರಸಿಂಹ ಅವತಾರ, ಕಶ್ಯಪ ಬ್ರಹ್ಮನ ಅಣ್ಣನ ಕೊಂದಿರೋದು, ನನ್ನ ಅಣ್ಣನ ಹಂದಿಯಾಗಿ ಬಂದು ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಡೈಲಾಗ್ ಹೋಗ್ತಿರ್ತಾರಲ್ವ, ಆ ರೀತಿಯಾದಂಥ ಡೈಲಾಗ್ ನನಗೆ ಆ ಒಂದು ಅಂದರೆ ಅವತಾರ ನೋಡಿ ನನಗೆ ಅನ್ನಿಸ್ತು. ಇನ್ನು ಈಗ ನಾನು ತೋರಿಸಿದ್ದು ಕೂರ್ಮ ಅವತಾರ, ವಿಷ್ಣುವಿನ ಕೂರ್ಮ ಅವತಾರವನ್ನು ತೋರಿಸಿದ್ದು. ನಿಜವಾಗ್ಲೂ ಆ ಒಂದು ವೈಬ್ ಏನಿದೆ, ಆ ದೇವರ ವೈಬು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು. ಅಷ್ಟು ಸುಂದರವಾಗಿತ್ತು ಅಲ್ಲಿನ ಒಂದು ವಾತಾವರಣ. ನಂತರ ಆ ದೇವರಿಗೆ ನಾವು ಹೋಗುವಂಥ ಟೈಮಲ್ಲೇ, ಇನ್ನೇನು ದರ್ಶನ ಮಾಡಬೇಕು ಅನ್ನೋ ಟೈಮಲ್ಲೇ ಮಹಾಮಂಗಳಾರತಿ ಹಾಗೆ ಪೂಜೆಯನ್ನೆಲ್ಲ ಮಾಡ್ತಾಯಿದ್ರು. ಹಾಗಾಗಿ ಕರ್ಟನ್ನ ಹಾಕಿದ್ರು. ನಾವು ಕೂಡ ಇನ್ನೇನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಮಂಗಳಾರತಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಈ ಅವತಾರಗಳನ್ನ ನೋಡ್ಕೊತಾ ಹೋದ್ವಿ. ಇದು ಕೂರ್ಮ ಅವತಾರ, ಅಂದರೆ ಆಮೆ ಅವತಾರವನ್ನು ತಾಳಿ ಇದು ಮಂಥನ ಆಗಬೇಕಾದ್ರೆ ಸಮುದ್ರದಲ್ಲಿ, ಆಗ ಆಮೆ ಅವತಾರ ತಾಳಿ ಸಮುದ್ರದೊಳಗಡೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕಥೆಗಳಲ್ಲಿ ಓದ್ತೀವಿ ನೋಡ್ತೀವಲ್ವ, ಆ ರೀತಿಯಾದಂತಹ ಅವತಾರನೂ ಕೂಡ ಅಲ್ಲಿ ಪ್ರದರ್ಶನ ಮಾಡಿದರು. ನೀವು ಕೂಡ ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ಇನ್ನೇನು 28ಕ್ಕೆ ಇನ್ನು ಒಂದೇ ದಿನ ಅಷ್ಟೇ ಇರೋದು. ಚಿತ್ರದುರ್ಗದಲ್ಲಿ ಯಾರ್ಯಾರಿದ್ದೀರಾ, ಯಾರ್ಯಾರಿಗೆ ಈ ಒಂದು ವಿಡಿಯೋ ತಲುಪುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಆದಷ್ಟು ಚಿತ್ರದುರ್ಗದ ಜನರಿಗೆ ಈ ವಿಡಿಯೋ ತಲುಪಿದ್ರೆ ದಯವಿಟ್ಟು ನೀವು ಹೋಗಿ ನೋಡಿ. ಯಾರ್ಯಾರು ನೋಡಿಲ್ವೋ ಅವರು ಹೋಗಿ ನೋಡಿ ಅಂತ ಹೇಳ್ತೀನಿ. ಒಂದೊಂದು ಕಂಬದಲ್ಲೂ ಏನೋ ಒಂದು ವಿಶೇಷತೆ ಕಾಣಿಸ್ತಾ ಇತ್ತು. ಒಂದು ನೃತ್ಯದ ಶಿಲ್ಪಕಲೆನೋ ಅಥವಾ ಏನೋ ಒಂಥರ ಡಿಫ್ರೆಂಟ್ ಥರನೇ ಅನ್ನಿಸ್ತಾ ಇತ್ತು ಕಂಬಗಳನ್ನೆಲ್ಲ ನೋಡಿ. ಬಟ್ ಅದೆಲ್ಲ ಆರ್ಟಿಫಿಷಿಯಲ್ ಅಂತ ಅನಿಸಿದ್ರು, ಏನೋ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು, ಖುಷಿ ಆಗ್ತಾಯಿತ್ತು ನೋಡಿ. ತಿಮ್ಮಪ್ಪನ ಒಂದು ಕಂಬದಲ್ಲಿ ಇರುವಂತಹದ್ದನ್ನು ನಾನು ಸುಮ್ಮನೆ ಹಂಗೆ ಕ್ಯಾಪ್ಚರ್ ಮಾಡಿದೆ. ತುಂಬ ಜನ ಇದ್ದರು, ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು, ಆದರೂ ಕೂಡ ಮಾಡಿದೆ. ಇನ್ನು ಇದು ವರಾಹ ಅವತಾರ. ಈ ಅವತಾರಕ್ಕೆ ಕರೆಕ್ಟಾಗಿ ಇನ್ನೂ ನಾನು ವಿಡಿಯೋ ಮಾಡ್ತಾ ಇರಬೇಕಾದ್ರೇ ಲೈಟ್ ಆಫ್ ಆಯಿತು. ಯಾಕಂದರೆ ಅದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಲೈಟ್ ಆಫ್ ಆಯಿತು ಅನಿಸುತ್ತೆ. ಹಾಗೆ ನಾವೆಲ್ಲ ನೋಡ್ತಾ ಇದ್ವಿ, ಬಟ್ ಅಲ್ಲಿ ಮೇ ಬಿ ಕರೆಂಟ್ ಹೋಯ್ತೇನೋ ಅಂತ ಅಂದ್ಕೊತೀನಿ. ಬಟ್ ಇಷ್ಟೊಂದೆಲ್ಲ ತಯಾರಿ ಮಾಡಿದ್ದಾರೆ, ಇಷ್ಟೊಂದೆಲ್ಲ ಇದನ್ನೆಲ್ಲ ಮಾಡಿದ್ದಾರೆ. ಈ ಒಂದು ಟೈಮಲ್ಲಿ ಈ ರೀತಿ ಆದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಅದಕ್ಕೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿದರು. ಇನ್ನು ಆ ಒಂದು ಕರೆಂಟ್ ಹೋದ ಟೈಮಲ್ಲೇ ದೇವರಿಗೆ ಮಂಗಳಾರತಿ ಕೂಡ ತುಂಬ ಚೆನ್ನಾಗಾಯಿತು. ಮಂಗಳಾರತಿ ನಡೀತಾ ಇತ್ತು, ಒಳಗಡೆ ಪೂಜೆ ಎಲ್ಲ ನಡೀತಾ ಇತ್ತು. ನಾವು ಕೂಡ ಹಾಗೆ ನಿಂತಿದ್ವಿ ದೇವರ ದರ್ಶನವನ್ನು ನೋಡೋಣ ಅಂತ
ಹೇಳಿಬಿಟ್ಟು ಮಹಾಪೂಜೆ ಹಾಗೆ ಹೋಮ ಎಲ್ಲದೂ ಕೂಡ ಮಾಡ್ತಾಯಿದ್ರು. ಇನ್ನಿನ್ನು ಕರ್ಟನ್ನು ತೆಗೆದ್ರು. ನಾವು ಕೂಡ ವಿಶ್ವ ಹಿಂದೂ ಮಹಾಗಣಪತಿಯನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇನ್ನು ಹತ್ತಿರದಿಂದ ಹೋಗಿ ಅಂದರೆ ತುಂಬ ಜನ ಅಲ್ಲೆಲ್ಲ ಪೊಲೀಸವರಿದ್ದರು, ಬೇಗ ಬೇಗ ನೋಡ್ಕೊಂಡು ಮುಂದೆ ಹೋಗಿ, ಬೇಗ ಬೇಗ ನೋಡ್ಕೊಂಡು ಮುಂದೆ ಹೋಗಿ ಅಂತ ಹೇಳ್ತಾಯಿದ್ರು. ನಾವು ಕೂಡ ಅದೇ ರೀತಿ ಮಾಡಿಕೊಂಡು ಹೋಗ್ತಾಯಿದ್ವಿ. ಹತ್ತಿರದಿಂದ ನನಗೆ ಫೋಟೋ ತೆಗೆಯೋದಕ್ಕೆ ಅಷ್ಟು ಟೈಮ್ ಆಗಲಿಲ್ಲ ನನಗೆ. ನಾನು ಈ ಒಂದು ಭಾಗವನ್ನು ಪಾರ್ಟ್ 2 ಆಗಿ ಕೂಡ ಮಾಡಿದ್ದೀನಿ. ಮುಂದೆ ಏನೇನೆಲ್ಲ ಆಯಿತು ಅಂತ ತಿಳಿಸೋದಕ್ಕೆ ನಿಮಗೆ. ಹಾಗಾಗಿ ಈ ಒಂದು ವಿಡಿಯೋ ಕಂಟಿನ್ಯೂ ಪಾರ್ಟ್ 2 ಕೂಡ ಮಾಡ್ತೀನಿ. ಈ ವಿಡಿಯೋನ ನೋಡಿದ ನಂತರ ನೀವು ಪಾರ್ಟ್ 2 ವಿಡಿಯೋನು ಕೂಡ ನೋಡಬೇಕು ಅಂತ ನಿಮ್ಮನ್ನು ಟೈಮ್ ಆದರೆ ನೋಡಿ ದಯವಿಟ್ಟು. ಇನ್ನು ದೇವರಿಗೆ ಮಹಾಮಂಗಳಾರತಿಯಾಗಿ ಪೂಜೆನೂ ಕೂಡ ಆಯಿತು. ಅದೆಲ್ಲ ನೋಡಿಕೊಂಡು ಇನ್ನೇನು ಹತ್ರ ಕ್ಯೂವಿಂದ ಹತ್ರ ಹೋಗಬೇಕು. ಈ ವಿಡಿಯೋ ಲೆಂತಿ ಆಗಿರೋದ್ರಿಂದ ನಾನು ಪಾರ್ಟ್ 2 ಮಾಡ್ತೀನಿ. ದೇವರ ದರ್ಶನವನ್ನು ನೋಡಿಕೊಂಡು ಹಾಗೆ ಮುಂದೆ ಏನೇನೆಲ್ಲ ಮಾಡಿದ್ವಿ ಅಂತ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ.